ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇದು ಸಿಂಪಲ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ನವರಾತ್ರಿ 9 ದಿನ ಸಹ ನಾವು ಬರ್ಮನ್ ಕಾಳಿ ಪೂಜೆಯನ್ನು ಮಾಡ್ತೀವಿ. ದುರ್ಗಾನಗರದಲ್ಲಿ ದುರ್ಗಾ ದೇವಸ್ಥಾನ ಇದೆಯಲ್ಲ, ಅದರ ಅಪೋಸಿಟ್ ಈ ಥರ ಬರ್ಮನ್ ಕಾಳಿ ವೃಕ್ಷ ಇದೆ. ಇಲ್ಲಿ ಬಂದು ನಾವು ಪೂಜೆಯನ್ನು ಮಾಡ್ತೀವಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ಇದರದ್ದು ಒಂದು ವ್ಲಾಗನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಬರ್ಮನ್ ಕಾಳಿ ವ್ರತ ಅಥವಾ ಪೂಜೆ ಹೆಚ್ಚಾಗಿ ಹೆಣ್ಮಕ್ಳು ಮಾಡ್ತಾರೆ. ಸೊ ಇದು ಕೆಲವೊಬ್ಬರು ಮನೆತನದಲ್ಲಿ ಒಂದೊಂದು ಥರ ಆಚರಣೆಯನ್ನು ಮಾಡ್ತಾರೆ. ಇನ್ನು ನಾವು ಹೇಗೆ ಪೂಜೆಯನ್ನು ಮಾಡ್ತೀವಿ ಅಂತ ತಿಳಿಸ್ತೀನಿ. ಸೊ ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿಕೊಂಡು, ತಲೆ ಸ್ನಾನವನ್ನು ಮಾಡಿಕೊಂಡು, ಮನೆ ದೇವರಿಗೆ ಸಹ ಪೂಜೆ ಮಾಡಿ, ಅಥವಾ ಸಾಧ್ಯ ಆದರೆ ದೀಪವನ್ನು ಹಚ್ಚಿ, ಈ ಥರ ಬನ್ನಿ ವೃಕ್ಷ ಇರುತ್ತಲ್ಲ, ಹಾಗೆ ಆಲದ ಮರ ಎಲ್ಲ ಇರುತ್ತಲ್ಲ, ನಾವು ಬರ್ಮನ್ ಕಾಳಿ ಅಂತ ಹೇಳ್ತೀವಿ. ಇಲ್ಲಿ ಬಂದು ನಾವು ಪೂಜೆಯನ್ನು ಮಾಡ್ತೀವಿ. 9 ದಿನಗಳ ಕಾಲ ನಾವು ಪೂಜೆಯನ್ನು ಮಾಡ್ತೀವಿ. ಈ ವರ್ಷ 10 ಡೇಸ್ ಪೂಜೆ ಮಾಡಬೇಕಾಗುತ್ತೆ. ಅಂದರೆ 11 ದಿನ ಇರೋದ್ರಿಂದ ನಾವು 10 ದಿನ ಪೂಜೆಯನ್ನು ಮಾಡ್ತೀವಿ. ಅಂದರೆ ಘಟ್ಟವನ್ನು ಅಲ್ಗಾಡ್ಸೋ ತನಕ ನಾವು ಬರ್ಮನ್ ಕಾಳಿ ಪೂಜೆಯನ್ನು ಕಂಟಿನ್ಯೂ ಮಾಡ್ಕೊತಾ ಬರ್ತೀವಿ. ಸೊ ಇವತ್ತು ನಾನು ಸಹ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಪೂರ್ತಿ ಕಂಪ್ಲೀಟಾಗಿ 9 ಡೇಸಿನ ವೀಡಿಯೋವನ್ನು ತೋರಿಸ್ತಾ ಇಲ್ಲ, ಜಸ್ಟ್ ಒಂದು 2 ಡೇಸ್ನ ವೀಡಿಯೋಸ್ನ ತೋರಿಸ್ತಾ ಇದೆ. ಯಾಕಂತಂದರೆ ಒಂದು 3-4 ದಿನದ ವೀಡಿಯೋವನ್ನು ನನಗೆ ಸರಿಯಾಗಿ ಮಾಡಲಿಕ್ಕಾಗಿಲ್ಲ. ಇಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಬೆಳಗ್ಗೆನೇ ಬಂದು ಪೂಜೆಯನ್ನು ಮಾಡ್ತಾರೆ. ನಾವು ಬಂದಾಗ 1 ಗಂಟೆ 5 ಕಾಲು ಆಗಿತ್ತು. ಅಷ್ಟರೊಳಗೆ ಎಲ್ಲ ಹೆಣ್ಮಕ್ಳು ಸಹ ಬಂದಿದ್ದರು. ನಾವು ಎಲ್ಲಿ ಪೂಜೆ ಮಾಡ್ತೀವಿ ಅಂತ ಅಂದರೆ, ಪೊಲೀಸ್ ಸ್ಟೇಷನ್ ಹತ್ರ ದುರ್ಗಾಂಬಾ ದೇವಿ ದೇವಸ್ಥಾನ ಇದೆ. ಪೊಲೀಸ್ ಲೈನ್ ದುರ್ಗಾದೇವಿ ದೇವಸ್ಥಾನ ಅಂತೇಳಿ ಕರೀತಾರೆ. ಅದರ ಅಪೋಸಿಟ್ ಇಲ್ಲಿ ನಿಮಗೆ ಬರ್ಮನ್ ಕಾಳಿ ವೃಕ್ಷ ಸಹ ಕಾಣುತ್ತೆ. ಇಲ್ಲಿ ಎಲ್ಲರೂ ಕೂಡ ವ್ರತ ಹಾಗೆ ಪೂಜೆಯನ್ನು ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ವ್ರತ ಪೂಜೆಯನ್ನು ಮಾಡ್ತಾರೆ. ನಾವು ಹೇಗೆ ಮಾಡ್ತೀವಿ ಅಂತ ಅಂದರೆ, ಆರತಿಯನ್ನು ತೊಗೊಬರ್ತೀವಿ. ಆರತಿ ಜೊತೆಗೆ ಪ್ರಸಾದಕ್ಕೆ ಒಂದು ಹಣ್ಣಾಗಿರ್ಬೋದು, ಅಥವಾ ಪುಟಾಣಿ, ಸಕ್ಕರೆ ಏನಾದರೂ ಕೂಡ, ಅದ್ರ ಜೊತೆಗೆ ಅಕ್ಷತೆ ಕಾಳು, ಹೂವು, ಅರಿಶಿಣ, ಕುಂಕುಮ, ವಿಭೂತಿಯನ್ನು ತರ್ತೀವಿ. ಅದನ್ನು ತಂದುಬಿಟ್ಟು ಇಲ್ಲಿರುವಂತಹ ಎಲ್ಲ ವೃಕ್ಷಗಳು ಕೂಡ ಅರಿಶಿಣ, ಕುಂಕುಮ, ವಿಭೂತಿ, ಹಾಗೆಯೇ ನಾವು ತಂದಿರುವಂತಹ ಪ್ರಸಾದ ಇದನ್ನೆಲ್ಲ ಹಾಕಿ, ಇನ್ನು ಹೂವನ್ನು ಸಹ ಇಟ್ಟು ಆರತಿಯನ್ನು ಮಾಡಿ, ಉದ್ದಿನ ಕಡ್ಡಿಯನ್ನು ಬೆಳಗಿ ಪೂಜೆಯನ್ನು ಮುಗಿಸ್ಕೊಂಡು ಹೊರಡ್ತೀವಿ. ಹಾಗೆಯೇ ಇಲ್ಲಿ 5 ಹೆಣ್ಮಕ್ಳಿಗೆ ಅರಿಶಿಣ ಕುಂಕುಮ ಕೊಟ್ಟರೆ ಸಾಕಾಗಿರುತ್ತೆ. ಬಟ್ ತುಂಬ ಜನ ಹೆಣ್ಮಕ್ಳು ಇರ್ತಾರೆ. ಎಲ್ಲ ಮುತ್ತೈದೆಯರಿಗೂ ಸಹ ಅರಿಶಿಣ ಕುಂಕುಮವನ್ನು ಕೊಟ್ಟು ಅವರಿಗೂ ಸಹ ನಾವು ಹಾರೈಕೆ ಮಾಡಬೇಕಾಗತ್ತೆ. ಹಾಗೆಯೇ ಅವರು ಸಹ ನಮಗೆ ಹಾರೈಸ್ತಾರೆ, ಮುತ್ತೈದೆಯಾಗಿ ಸುಮಂಗಲಿಯಾಗಿ ಬಾಳಿ ಅಂಥೇಳಿ. ಹಾಗೆಯೇ ಇಲ್ಲೆಲ್ಲರಿಗೂ ಕೂಡ ಆರತಿಯನ್ನು ಮಾಡಿ ಅರಿಶಿಣ ಕುಂಕುಮವನ್ನು ಕೊಟ್ಟು, ನಾನು ಸಹ ನಮ್ಮ ನಾದಿನಿಗೆ ಅರಿಶಿಣ ಕುಂಕುಮ ಕೊಟ್ಟೆ. ಹಾಗೆಯೇ ನಮ್ಮ ನಾದಿನಿ ಕೂಡ ನನಗೆ ಅರಿಶಿಣ ಕುಂಕುಮವನ್ನು ಕೊಟ್ಟರು. ಸೊ ನಾವು ಹೆಣ್ಮಕ್ಳು ಮುಖ್ಯವಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋದಂದರೆ ಸುಮಂಗಲಿಯಾಗಿರಬೇಕು, ಹಾಗೆಯೇ ಪತಿಯ ಆರೋಗ್ಯ ಆಯಸ್ಸು ಹೆಚ್ಚಾಗಲಿ, ಆಯಸ್ಸನ್ನು ಹೆಚ್ಚಿಗೆ ಕೊಡು, ಹಾಗೆ ಆರೋಗ್ಯವನ್ನು ಕೊಡು ಅಂತೇಳಿ ಪತಿ ಸಲುವಾಗಿ, ಅಂದರೆ ಗಂಡಂದರ ಸಲುವಾಗಿ ನಾವು ಈ ವ್ರತವನ್ನು ಮಾಡ್ತೀವಿ. ಹಾಗೆಯೇ ದೇವರಿಗೆ ಬೇಡ್ಕೋತೀವಿ. ನಮ್ಮ ಫಸ್ಟ್ ಆಪ್ಷನ್ ಯಾವಾಗಲೂ ಕೂಡ ಅದೇ ಆಗಿರುತ್ತೆ. ಇನ್ನು ಮನೆ ಬಗ್ಗೆನೂ ಬೇಡ್ಕೊತಾರೆ. ಇನ್ನು ಮದುವೆ ಆಗ್ತಿರುವಂತಹ ಗೃಹಿಣಿಯರು ಕೂಡ, ಅಂದರೆ ಮಹಿಳೆಯರು ಕೂಡ ಇಲ್ಲಿ ಬಂದು ಬೇಡ್ಕೋತಾರೆ. ಸೊ ಈ ಥರ ಪೂಜೆ ಮಾಡ್ತಾರೆ. ಹಾಗೆ ಕೆಲವೊಬ್ಬರು ದಾರವನ್ನು ಕೂಡ ಸುತ್ತಾರೆ. ನಾವು ವಟ ಪೂಜೆ ಮಾಡ್ತೀವಲ್ಲ, ಅಂದರೆ ವಟ ಸಾವಿತ್ರಿ ವ್ರತ ಮಾಡ್ತೀವಲ್ಲ, ಆವಾಗಷ್ಟೇ ನಾವು ದಾರವನ್ನು ಸುತ್ತೀವಿ. ಇನ್ನು ದೇವಸ್ಥಾನಕ್ಕೆ ಬಂದು ಇಲ್ಲಿ ಹೆಣ್ಮಕ್ಳಿಗೆ ಉಡಿಯನ್ನು ಸಹ ತುಂಬ ಹೋಗ್ತೀವಿ. ಇದು ಲಾಸ್ಟ್ ಡೇ ನಿಮಗೆ ತೋರಿಸ್ತಾ ಇರುವಂಥದ್ದು. 10ನೇ ದಿನ ಇದು ಪೂಜೆ. ಅಂದರೆ ನಾವು ಮನೆಯಲ್ಲಿ ಕಂಡೆ ಪೂಜೆ, ಹಾಗೆಯೇ ಮನೆಯಲ್ಲಿ ಬಟ್ಲಿಗೆ ಸಹ ತುಂಬ್ತೇವಲ್ಲ, ಆ ದಿವಸ ಅಂದರೆ ಲಾಸ್ಟ್ ಫೈನಲ್ ಪೂಜೆ ಇದು. ಘಟ್ಟವನ್ನು ಅಲ್ಲಾಡಿಸಾದ್ಮೇಲೆ ನಾವು ಕಾಯಿ ಹೊಡಿಲಿಕ್ಕೆ ಬರುತ್ತೆ. ಹಾಗಾಗಿ ಇವತ್ತು ಪೂಜೆಯನ್ನು ಮುಗಿಸ್ಕೊಂಡ್ವಿ ಬರ್ಮನ್ ಕಾಳಿಗೆ. ಇವತ್ತು ನೈವೇದ್ಯಕ್ಕೆ ನಾನು ಅನ್ನ, ಬದನೆಕಾಯಿ ಪಲ್ಯ, ಶೀರವನ್ನು ಮಾಡ್ಕೊಂಬಂದಿದ್ದೆ. ನೈವೇದ್ಯ ಎಲ್ಲ ತೋರಿಸಾಯಿತು. ಇವಾಗ ಒಂದು 5 ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ಉಡಿಯನ್ನು ತುಂಬಕ್ಕೆ ಅಂತ ಹೇಳಿ ಬಂದ್ವಿ. ನಾನು ಒಂದಿಬ್ಬರಿಗೆ ಉಡಿಯನ್ನು ತುಂಬಿದ್ದೆ. ಹಾಗೆಯೇ ನಮ್ಮ ನಾದಿನಿ ಸಹ ಒಂದಿಬ್ಬರಿಗೆ ಉಡಿಯನ್ನು ತುಂಬಿದರು. ಹಳಿಯಾಳದಲ್ಲಿ ಈ ಪೂಜೆಯನ್ನು ತುಂಬ ಜನ ಹೆಣ್ಮಕ್ಳು ಮುತ್ತೈದೆಯರು ಮಾಡ್ತಾರೆ. ನಮಗೆ ದುರ್ಗಾದೇವಿ ದೇವಸ್ಥಾನ ಹತ್ತಿರ ಆಗೋದ್ರಿಂದ ಬಂದು ನಾವಿಲ್ಲಿ ಮಾಡ್ತೀವಿ. ಬಸವನಗಲ್ಲಿಯಲ್ಲೂ ಸಹ ಇದೆ. ಹಾಗೆಯೇ ಮಾರ್ಕೆಟಲ್ಲೂ ಸಹ ಬನ್ನಿ ವೃಕ್ಷ ಇದೆ. ಅಲ್ಲಿ ಸಹ ಹೆಣ್ಮಕ್ಳು ಪೂಜೆಯನ್ನು ಮಾಡ್ತಾರೆ. ಅಂದರೆ ಅವರಿಗೆ ಸಮೀಪ ಆಗಿರುವಂತಹ ಜಾಗ, ಅಂದರೆ ವೃಕ್ಷಕ್ಕೆ ಹೋಗಿ ಅವರು ಪೂಜೆಯನ್ನು ಮಾಡ್ತಾರೆ. ಸೊ ಇವತ್ತು ನಾವು ಸಹ ಬರ್ಮನ್ ಕಾಳಿಯ ಕೊನೆ ದಿನದ ಪೂಜೆಯನ್ನು ಮಾಡ್ತಾಯಿದ್ದೀವಿ.